ನೋಡಿ, ರೇಣುಕಾ ಸ್ವಾಮಿಯ ಅಶ್ಲೀಲವಾದಂಥ ಸಂದೇಶ ಪವಿತ್ರ ಗೌಡನನ್ನ ಕೆಣಕಿದ್ದು ಹೇಗೆ? ಆಕೆ ಮತ್ತೊಬ್ಬನಿಗೆ ನಂಬರ್ ಕೊಟ್ಟು ಮೆಸೇಜ್ ಮಾಡಿಸಿದಲ್ಲದೆ ಮಾಡಿದಂತಹ ಸಂಚಿದೆಯಲ್ಲ, ಆ ಸಂಚಿನಿಂದ ರೇಣುಕಾ ಸ್ವಾಮಿ ಕೆಡ್ಡಾಕೆ ಬಿದ್ದಿದ್ದು. ಬಿದ್ದ ಬಳಿಕ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದೆಯಲ್ಲ. ಎಸ್, ಸೇಡಿನ ಸಂಚು ನಡೆದಿತ್ತು ರೇಣುಕಾ ಸ್ವಾಮಿ ವಿರುದ್ಧ. ಕಾಟೇರನ ಸೇಡಿನ ಸಂಚು, ದ್ವೇಷ ಸಾಧನೆಗೆ ರೌಡಿ ಪಡೆಯಿಂದ ಡೆಡ್ಲಿ ಪ್ಲಾನ್. ಸ್ನೇಹದ ಬಲೆ ಬೀಸಿ ರೇಣುಕಾರನ್ನ ಬಡಿದು ಕೊಂದ್ರು. ರಿಪಬ್ಲಿಕ್ನಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೇಡಿನ ಸಂಚು. ಇದಕ್ಕಾಗಿ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರು. ರೇಣುಕಾ ಸ್ವಾಮಿ ಫೇಕ್ ಅಕೌಂಟ್ನಿಂದ, ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ನಿಂದ ಮೆಸೇಜ್ ಮಾಡಿದ ಬಳಿಕ ಹೇಗಾದರೂ ಮಾಡಿ ಪವಿತ್ರ ಗೌಡ ತನ್ನ ನಂಬರನ್ನು ಕೊಡ್ತಾಳೆ. ಅದಾದ ಬಳಿಕ ರೇಣುಕಾ ಸ್ವಾಮಿ ಮೆಸೇಜ್ ಮಾಡುವಂತೆ ಪ್ರೇರೇಪಿಸ್ತಾಳೆ. ಅದನ್ನು ಮಾಡುವಂಥದ್ದು ಪವನ್ ಇದನ್ನಲ್ಲ, ಆತ ಪವಿತ್ರ ಗೌಡನ ಹೆಸರಿನಲ್ಲಿ ಮೆಸೇಜ್ ಮಾಡುವಂಥದ್ದು. ಶುರುವಾಗುತ್ತೆ ನೋಡಿ ಚಾಟ್, ಲೊಕೇಶನ್ ಕಳಿಸು, ಅಲ್ಲಿಂದ ಶುರುವಾಗುತ್ತೆ ಚಾಟ್. ಆಗ ಅಣ್ಣ ರೇಣುಕಾ ಸ್ವಾಮಿ ಇದನ್ನಲ್ಲ, ಈತ ನಿಧಾನವಾಗಿ ಕೆಡ್ಡಕ್ಕೆ ಬೀಳೋದು. ನಿಧಾನವಾಗಿ ನಂಬಿ ಬಿಡ್ತಾನೆ. ಪವಿತ್ರ ಗೌಡ ಮಾಡ್ತಿದ್ದಾನೆ ಮೆಸೇಜ್ ಅಂತೇಳಿ ನಂಬಿಡ್ತಾನೆ. ಎಷ್ಟು ನೀಟಾಗಿ ಟ್ರ್ಯಾಪ್ ಮಾಡ್ತಾರೆ ಅಂತ ಹೇಳಿ. ಓಕೆ, ರೇಣುಕಾ ಸ್ವಾಮಿ ಕೆಡ್ಡಾಕೆ ಬಿದ್ದಿದ್ದು ಹೇಗಪ್ಪ? ಯಾವ ರೀತಿ ಟ್ರ್ಯಾಪ್ ಮಾಡಿದ್ರು? ಬನ್ನಿ, ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಸ್ಗಳಿದ್ದಾವೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ಸೇಡಿನ ಸಂಚು, ಅಶ್ಲೀಲ ಸಂದೇಶದ ಪ್ರತೀಕಾರವಾಗಿ ಭೀಕರ ಕೊಲೆಯನ್ನ ಮಾಡಿದ್ರು. ಅಶ್ಲೀಲ ಸಂದೇಶದ ಪ್ರತೀಕಾರಕ್ಕಾಗಿ ಭೀಕರ ಕೊಲೆಯನ್ನ ಮಾಡಿದ್ರು. ಯಾವ ರೀತಿಯಾಗಿ? ದ್ವೇಷ ಸಾಧನೆಗಾಗಿಯೇ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು. ಚಿತ್ರದುರ್ಗದಿಂದ ಅವರನ್ನ ಫಾಲೋ ಮಾಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರಹಿಂಸೆ ಬಳಿಕ ಮರ್ಡರ್. ಆ ಕ್ರೌರ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಫೋಟೋಗಳನ್ನು ಕೂಡ ಗಮನಿಸಿದ್ದೀರಿ. ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಕೊನೆಯ ನಿರ್ಧಾರ, ಅದೇ ಕೊನೆಯ ನಿರ್ಧಾರ, ಡಿ ಗ್ಯಾಂಗ್ ಮಾಡಿದ ಕೊನೆಯ ನಿರ್ಧಾರ ಉಲ್ಲೇಖ ಆಗಿದೆ. ಅವ್ರು ಮಾಡಿಕೊಂಡಂಥ ಕೊನೆಯ ನಿರ್ಧಾರ ಏನು ಮಾಡಬೇಕು? ವಾರ್ನಿಂಗ್ ಕೊಡಬೇಕಾ, ಕೊಲೆ ಮಾಡಬೇಕಾ? ನಾನು ಅನ್ನೋ ಅಹಂನಿಂದಲೇ ಹತ್ಯೆ, ಜೊತೆಗೆ ಸಾಕ್ಷ್ಯ ನಾಶಕ್ಕೆ ಯತ್ನ. ದರ್ಶನ್ಗೆ ಜನಬಲ ಇದೆ, ಹಣಬಲ ಇದೆ, ನಂದು ಅಹಂ ಇದೆ. ಇವೆಲ್ಲ ಇದ್ರೆ ಸಾಕು, ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥದ್ದು. ನಾನು ಸ್ಟಾರ್ ನಟ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದೇನೆ, ನನ್ನನ್ನೇನು ಮಾಡೋಕ್ಕಾಗುತ್ತೆ? ನಾನು ಏನು ಮಾಡಿದ್ರೂ ಸರಿ ಅಂತಾರೆ. ಹಣ, ಜನಬಲದಿಂದ ಪಾರಾಗ್ತೀನಿ ಅನ್ನುವಂತಹ ದುರಾಂಕಾರ, ಅಹಂ ನಟ ದರ್ಶನ್ಗಿತ್ತು. ಆದರೆ ಕಾನೂನು ಮುಂದೆ ಏನೂ ಇಲ್ಲ ಅನ್ನುವಂಥದ್ದು ಕೂಡ ಪ್ರೂವ್ ಆಗೋಯ್ತು. ದರ್ಶನ್ ದುರ್ಯೋಧನ ಮುಖ ಬಟ ಬಯಲು. ದುರ್ಯೋಧನಿಗೂ ಕೂಡ ನೋಡಿ ಅಹಂಕಾರ, ತಾನು ಮಾಡಿದ್ದೇ ಸರಿ ಅನ್ನುವಂಥ ಅಹಂ. ಅದನ್ನೇ ನಿಜ ಜೀವನದಲ್ಲಿ ತೋರಿಸಿ ಅಧರ್ಮದ ಆದಿಯನ್ನು ಹಿಡಿದ್ರ ನಟ ದರ್ಶನ್ ಅನ್ನುವಂಥ ಪ್ರಶ್ನೆ ಈಗ. ಎಸ್ ಓಕೆ, ಇದು ಸೇಡಿನ ಸಂಚು. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿದಂಥ ಬಳಿಕ ಈ ರೀತಿ ಆಯಿತು. ರೇಣುಕಾ ಸ್ವಾಮಿಯನ್ನ ಬಡಿದು ಮುಕ್ಕಿದೆ ಡಿ ಗ್ಯಾಂಗ್. ಹತ್ಯೆ ಬಳಿಕ ಬಿಂದಾಸ್ ಆಗಿತ್ತು ದಾಸನ ಪಟಾಲಂ. ಗೊತ್ತಾಗೋದಿಲ್ಲ, ಏನು ಗೊತ್ತಾಗಲ್ಲ ಅಂತ ಕೊಲೆ ಮಾಡಿ ಕೂಲ್ ಆಗಿದ್ದವರು ಕಾಕಿಗೆ ಸಿಕ್ಕಿದ್ದೇಗೆ. ಎಸ್, ಬನ್ನಿ, ಆರಾಮಿಂದ, ಏನು ಗೊತ್ತಾಗಲ್ಲ, 3 ಜನನ್ನ ಸರೆಂಡರ್ ಆಗಿಬಿಟ್ಟಿದ್ದೀನಿ, ಏನು ಗೊತ್ತಾಗಲ್ಲ ಅಂತ ಅನ್ಕೊಂಡು ಮೈಸೂರಲ್ಲಿ ವರ್ಕೌಟ್ ಮಾಡ್ತಿದ್ರಲ್ಲ ನಟ ದರ್ಶನ್. ವರ್ಕೌಟ್ ಸಿಕ್ಕಿದ್ದೇಗೆ? ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದೇನು ಇದ್ರ ಬಗ್ಗೆ? ರೇಣುಕಾ ಸ್ವಾಮಿಯನ್ನ ಡಿ ಗ್ಯಾಂಗ್ ಬಡಿದು ಮುಕ್ಕಿದ್ದಲ್ಲದೆ ಫುಲ್ ಬಿಂದಾಸು, ಏನೂ ಆಗಲ್ಲ ಅಂತ, ಏನು ಗೊತ್ತಾಗಲ್ಲ, ಏನು ಮಾಡಿದ್ರೂ ನಡೆಯುತ್ತೆ. ಈ ರೀತಿಯಾಗಿ ನಟ ದರ್ಶನ್ ಯೋಚಿಸಿದ್ದೇ ಮೊದಲನೇ ತಪ್ಪು. ಈಗ ಹೇಗಾಯ್ತು? ಕಾಕಿ ಬಲೆಗೆ ಬಿದ್ದಿದ್ದು ಹೇಗೆ ಆಯ್ತಾ? ನಟ ದರ್ಶನ್ ಏನು ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡು ಈಸಿಯಾಗಿ ಮೈಸೂರಿನಲ್ಲಿ ಇದ್ಕೊಂಡು ಜಿಮ್ ಮಾಡ್ತಿದ್ರು, ವರ್ಕೌಟ್ ಮಾಡ್ತಿದ್ರು. ಆದರೆ ಕಾಕಿ ಬಲೆಗೆ ಬಿದ್ದಿದ್ದು ಹೇಗೆ? ಬನ್ನಿ, ಆ ಪಾಯಿಂಟ್ಸ್ಗಳನ್ನು ಕೂಡ ನೋಡೋಣ. ಕಾಕಿ ಬಲೆಗೆ ಹೇಗೆ ಬಿದ್ದಿದ್ದು ಅಂತೇಳಿ ಮೊದಲನಾಗಿ ತೋರಿಸ್ತಾ ಹೋಗ್ತೀವಿ. ರಾಜರಾಜೇಶ್ವರಿ ನಗರದಲ್ಲಿ ವಿನಯ್ ಅರೆಸ್ಟ್ ಆಗ್ತಾನೆ. ಫಸ್ಟ್ ರಾಜರಾಜೇಶ್ವರಿ ನಗರದಲ್ಲಿ ಮೊದಲು ಪೊಲೀಸ್ ಅರೆಸ್ಟ್ ಮಾಡಿದ್ದೆ A10 ವಿನಯ್, ಅಕ್ಯೂಸ್ 10 ವಿನಯ್. ನಂತರ RR ನಗರದಲ್ಲೇ A13 ದೀಪಕ್ ಬಂದ. ನೋಡಿ, ಇವರೆಲ್ಲ 10-13ನವರು, ಇವರಿಗೆಲ್ಲ ಜಾಸ್ತಿ ಇದಿಲ್ಲ. ರಾಮನಗರದ ಅಕ್ಕೂರು ಗ್ರಾಮದಲ್ಲಿ A3 ಪವನ್ ಸೆರೆ ಆಗ್ತಾನೆ. ಪವಿತ್ರ ಗೌಡ ಹೆಸರಿನಲ್ಲಿ ಮೆಸೇಜ್ ಮಾಡ್ತಾರಲ್ಲ ಅವರು. ಮಂಡ್ಯದ ಶ್ಯಾಮಲಾಪುರದಲ್ಲಿ A5 ನಂದೀಶ್ಗೆ ಕೋಳ. ನೋಡಿ ಯಾವ ರೀತಿಯಾಗಿ ಒಬ್ಬೊಬ್ಬರನ್ನೇ ಬಂಧಿಸಿದ್ದಾರೆ ಅಂತ ಹೇಳಿ.
ಮೈಸೂರಿನ ರಾಮಕೃಷ್ಣ ನಗರದಲ್ಲಿ A11 ನಾಗರಾಜ್ನನ್ನ ಸೆರೆ ಹಿಡಿತಾರೆ ಪೊಲೀಸ್ನವರು. ಯಾರನ್ನೂ ಕೂಡ ಬಿಟ್ಟಿಲ್ಲ. ಬಹಳ ಪ್ರಮುಖವಾಗಿ ನೋಡಿ, ಇವರೆಲ್ಲರೂ ಕೂಡ ಮೊದಲಿಗೆ 3 ಜನ ಸರೆಂಡರ್ ಆದವರು. ಇದಕ್ಕೆ ಜಾಸ್ತಿ ಸಂಬಂಧ ಇಲ್ಲ. ಅವರು ದರ್ಶನ್ ಮಾತು ಕೇಳ್ಕೊಂಡು ಹಾಳಾದವರು. ನೋಡಿ, ಬೆಂಗಳೂರಿನ RPC ಲೇಔಟ್ನಲ್ಲಿ A12 ಲಕ್ಷ್ಮಣ್ ಅರೆಸ್ಟ್ ಆಗ್ತಾನೆ. ಬೆಂಗಳೂರಿನ RPC ಲೇಔಟ್ನಲ್ಲಿ A12 ಲಕ್ಷ್ಮಣ್ ಅರೆಸ್ಟ್ ಆಗ್ತಾನೆ. ಇವರೆಲ್ಲ ಬಾಯಿ ಬಿಟ್ಟಿದ ಮೇಲೆ ಅಲ್ವಾ ಗೊತ್ತಾಗಿದ್ದು ನಟ ದರ್ಶನ್. ಮೊದಲಿಗೆ ಇವರೆಲ್ಲ ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ. ವಿಜಯಲಕ್ಷ್ಮಿ ಈ ರೀತಿಯಾಗಿ ಅವ್ರಿಗೆ ಕೆಟ್ಟದಾಗ ಸಂದೇಶ ಬಂದಿದೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೀವಿ ಅಂತ. ನೋಡಿ ಎಂಥ ದೊಡ್ಡ ದೊಡ್ಡ ಮಕ್ಕಳು ಇವರೆಲ್ಲ ಅಂತೇಳಿ. ಬೆಂಗಳೂರಿನ ಗಿರಿನಗರದಲ್ಲಿ A14 ಪ್ರದೋಷ್ ಬಂಧನ ಆಗುತ್ತೆ. ಒಬ್ಬೊಬ್ರು ಒಂದೊಂದು ಕಡೆ ದಿಕ್ಕಾಪಾಲಾಗಿರ್ತಾರೆ. ಆದರೆ ಪೊಲೀಸ್ನವರು ಕೋಳ ಹಾಕೋದು ಮಾತ್ರ ಬಿಡೋದಿಲ್ಲ. ನೆಕ್ಸ್ಟು, ಒಂದೇ ದಿನ ಇಷ್ಟು ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸ್ನವರು. ಒಂದೇ ದಿನ ಇಷ್ಟು ಜನ ಆರೋಪಿಗಳನ್ನು ಬಂಧಿಸಿದ ಮೇಲೆ ಗೊತ್ತಾಗಿದ್ದು ನಟ ದರ್ಶನ್ ಇಲ್ಲಿ ಮಿಂಗಲ್ಲು ಅಂತ. ಮಧ್ಯರಾತ್ರಿ 12:30 ತನಕ ಬಂಧನದ ಕಾರ್ಯಾಚರಣೆ ನಡೆಯುತ್ತೆ. 12:15ವರೆಗೂ ಕೂಡ ಇದರ ಬಗ್ಗೆ ತನಿಖೆ ಆಗಿರ್ಬೋದು, ವಿಚಾರಣೆ ಆಗಿರ್ಬೋದು, ಕಾರ್ಯಾಚರಣೆ ನಿರಂತರವಾಗಿ ಪೊಲೀಸ್ನವರು ಎಡೆಬಿಡದೆ ಮಾಡ್ತಾರೆ. 11 ಜೂನ್ 2024ರಂದು ನಟ ದರ್ಶನನ್ನು ಬಂಧಿಸ್ತಾರೆ. ವರ್ಕೌಟ್ ಮಾಡ್ತಾ ಇದ್ರು. ವರ್ಕೌಟ್ ಎಲ್ಲಿ? ಮೈಸೂರಿನ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಏನೂ ಗೊತ್ತಿಲ್ಲ, ಯಾರೋ ಹೋಗಿ ಸರೆಂಡರ್ ಆಗಿಬಿಡ್ತಾರೆ, ನಾನು ಬಚಾವು ಅಂಥೇಳಿ. ಆದರೆ ಅವ್ರಿಗೇನು ಗೊತ್ತು, ಎಣ್ಣೆ ಏಟಲ್ಲಿ ತಗೊಂಡೋಗಿ ಮೋರಿಗೆ ಬಿಸಾಕವ್ರೆ, ಬಾಡಿನ ತಗೊಂಡೋಗಿ ಮೋರಿಗೆ ಬಿಸಾಕವ್ರೆ. ಅದು ತೇಲ್ಕೊಂಡು ಬಂದಿದೆ ಅದು ಬೆಂಗಳೂರು ಒಳಗಡೆ. ಸೊ ಹಾಗಾಗಿ ಪಾಪದ ಕೂಡ ತುಂಬಿದಾಗ ಇದೆಲ್ಲ ಆಗ್ತಾ ಹೋಗುತ್ತೆ. ನಟ ದರ್ಶನನ್ನು ಬಂಧಿಸಿದ್ರು. ಬಂಧನದ ಬಳಿಕ ನಿಮಗೆಲ್ಲ ಗೊತ್ತೇ ಇದೆ, ಒಂದಷ್ಟು ಜನ ಅಲ್ಲೂ ಕೂಡ ಈ ಪುಡಾರಿ ಫ್ಯಾನ್ಸ್ಗಳು ಅವ್ರನ್ನ ಫಾಲೋ ಮಾಡಿದ್ರಂತೆ. ಅಲ್ಲೂ ಕೂಡ ಸಾಕಷ್ಟು, ಅಂದರೆ ಪೊಲೀಸ್ನವರು ನೋಡ್ರಪ್ಪ ಶೂಟಿಂಗು, ನೀವೇನು ಈ ಕಮೆಂಟಲ್ಲಿ ಕತೆ ಕಟ್ತಾ ಇದ್ದೀರಲ್ಲ ಅದು ಶೂಟಿಂಗು, ಡೆವಿಲ್ ಶೂಟಿಂಗು ಅಂತ, ಅದೇ ಥರ ಇದು ಶೂಟಿಂಗು ಅಂತ ಕತೆ ಹೇಳ್ಬಿಟ್ಟು ನಿಮ್ಮನ್ನು ಮಣ್ಣು ಮುಗಿಸಿ ದರ್ಶನ ಕರ್ಕೊಂಡು ಹೋಗಿದ್ದು. ಇದೇ ವಿಚಾರ ನಡೆದಿದ್ದು. ನೋಡಿ, ಮೈಸೂರಿನ ರ್ಯಾಡಿಷನ್ ಹೋಟೆಲ್ನಲ್ಲಿದ್ದರು. RR ನಗರದ ಮನೆಯಲ್ಲಿ ಪವಿತ್ರ ಗೌಡರನ್ನ ಬಂಧಿಸಿದ್ರು. ದರ್ಶನ್ ಬಂಧನದ ಬಳಿಕ ಪವಿತ್ರನ್ನು ಕೂಡ ವಶಪಡಿಸಿಕೊಂಡು 15 ಜೂನ್ 2024ರಂದು ಧನರಾಜನ್ನ ಬಂಧಿಸಿದ್ರು ಪೊಲೀಸ್ನವರು. ಎಲ್ಲರದ ಬಂಧನದ ಬಳಿಕ ಇವರ ಕ್ರೌರ್ಯದ ವಿಚಾರ, ಕೊಲೆ ಮಾಡಿರೋದ್ರ ಬಗ್ಗೆ ಎಳೆಯಾಗಿ ಚಾರ್ಜ್ ಶೀಟ್ನಲ್ಲಿ ಇವತ್ತು ಉಲ್ಲೇಖ ಆಗಿದೆ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೌಡಿ ಗ್ಯಾಂಗ್ ಕ್ರೌರ್ಯ ಕರಾಳತೆ ಒಂದೊಂದೇ ಹೊರ ಬರ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ ಪೊಲೀಸರು ತಮ್ಮ ತನಿಖಾ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನು ದಾಖಲಿಸಿದ್ದಾರೆ, ಜೊತೆಗೆ ನಾನು ವೆಜ್ ಅಂತ ಹೇಳಿದಂಥ ರೇಣುಕಾ ಸ್ವಾಮಿಗೆ ದರ್ಶನ್ ಧಮ್ಕಿ ಹಾಕಿ ಬಿರಿಯಾನಿಯನ್ನು ತಿನ್ನಿಸಿದ್ರಂತೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ರೇಣುಕಾ ಸ್ವಾಮಿ ಬಿರಿಯಾನಿ ತಿನ್ನಲ್ಲ ಅಂದ್ರೂ ಬಿಡಲಿಲ್ಲವಂತೆ. ಬಲವಂತವಾಗಿ ನಾನ್ ವೆಜ್ ತಿನ್ನಿಸಿದ್ರ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದು, ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗಿದೆ. ಬೇಡ ಅಂದ್ರೂ ನಟ ದರ್ಶನ್ ರೇಣುಕಾಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು ಎನ್ನಲಾಗ್ತಿದೆ. ಹೌದು, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದ ಡಿ ಗ್ಯಾಂಗ್ ಶೆಡ್ನಲ್ಲಿ ಕೂಡಿ ಹಾಕಿದ್ರು. ಈ ವೇಳೆ ರೇಣುಕಾಸ್ವಾಮಿಗೆ ದರ್ಶನ್ ಹಾಗೂ ಸಹಚರರು ಹೊಡೆದು ಬಡಿದು ಚಿತ್ರ ಹಿಂಸೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಸಸ್ಯಾಹಾರಿ ಎಂದ್ರೂ ಬಿಡದೆ ನಟ ದರ್ಶನ್ ಬಿರಿಯಾನಿ ತಿನ್ನಿಸಿದ್ದಾರೆ ಎನ್ನಲಾಗ್ತಿದೆ. ಈ ವೇಳೆ ಊಟದ ಮೇಲೆ ಉಗಿದಿದ್ದ ರೇಣುಕಾಸ್ವಾಮಿಗೆ ದರ್ಶನ್ ಮೊದಲು ಊಟಕ್ಕೆ ಬೆಲೆ ಕೊಡೋ ಅಂತ ಬೈದಿದ್ನಂತೆ. ನಾವು ಜಂಗಮರು, ನಾನ್ ವೆಜ್ ತಿನ್ನೋದಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಎಂದು ರೇಣುಕಾಸ್ವಾಮಿ ಕೇಳಿಕೊಂಡಿದ್ನಂತೆ. ಆತ ಬೇಡ ಅಂತ ಗೋಗರೆಯುತ್ತಿದ್ರು ನಟ ದರ್ಶನ್ ಬಿಡಲಿಲ್ಲವಂತೆ. ಚಿಕನ್ ಬಿರಿಯಾನಿ ತಿನ್ನಲು ಹೇಳಿದ್ರು ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿ ತನಿಖೆ ಕೊನೆಯ ಹಂತ ತಲುಪಿದ್ದು, ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ. 3991 ಪುಟಗಳಲ್ಲಿ ರೇಣುಕಾಸ್ವಾಮಿಯ ಕೊಲೆ ಭೀಕರತೆ ಬಯಲಾಗಿದೆ.
ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.